ನಮ್ ಕರ್ನಾಟಕದಲ್ಲಿ ಬೆಳಗಿನ ನಾಷ್ಟಕ್ಕೆ ಕಾಮನ್ ಆಗಿ ಮಾಡ್ಕೊಳ್ಳೋ ರೆಸಿಪಿ ಅಂದ್ರೆ ಅದು ಚಿತ್ರಾನ್ನನೇ ಅಲ್ವಾ. ಯಾವಾಗ್ಲೂ ಒಂದೇ ತರ ಚಿತ್ರಾನ್ನ ಮಾಡ್ಕೊಳ್ಳೋ ಬದಲು ನ್ಯೂಟ್ರಿಯೆಂಟ್ಸ್ ರಿಚ್ ಇರುವಂತ ಸಬ್ಸಿಗೆ ಸೊಪ್ಪನ್ನ ಹಾಕಿ ಮಾಡೋ ಈ ಮಸಾಲಾ ಚಿತ್ರಾನ್ನ ಒಂದ್ಸರಿ ಟ್ರೈ ಮಾಡಿ ನೋಡಿ. ಇದ್ರ ರುಚಿ ವಿಭಿನ್ನವಾಗಿ ಮತ್ತು ತುಂಬಾನೇ ಅದ್ಭುತವಾಗಿರುತ್ತೆ, ಜೊತೆಗೆ ಆರೋಗ್ಯಕ್ಕೂ ತುಂಬಾನೇ ಒಳ್ಳೇದು. ಮಿಕ್ಸಿ ಜಾರ್ಗೆ ಖಾರಕ್ಕೆ ಬೇಕಾದಷ್ಟು ಹಸಿಮೆಣಸಿನಕಾಯಿ, ತೆಂಗಿನಕಾಯಿ, ಸ್ವಲ್ಪ ಶುಂಠಿ, ಜೀರಿಗೆ ಮತ್ತು ಸ್ವಲ್ಪ ಸಾಸಿವೆನ ಹಾಕಿ ತರಿಯಾಗಿ ರುಬ್ಬಿಟ್ಕೊಳ್ಳಿ. ನಂತರ ಪ್ಯಾನ್ಗೆ ಎಣ್ಣೆ ಹಾಕಿ ಬಿಸಿ ಮಾಡ್ಕೊಂಡು ಸಾಸಿವೆ, ಕಡಲೆ ಬೀಜ, ಕಡಲೆಬೇಳೆ, ಉದ್ದಿನ ಬೇಳೆ ಹಾಕಿ ಕಂದು ಬಣ್ಣ ಬರೋ ಹುರಿದು ಒಣಮೆಣಸಿನಕಾಯಿ, ಹಸಿಮೆಣಸಿನಕಾಯಿ, ಕರಿಬೇವಿನ ಸೊಪ್ಪು ಮತ್ತು ಹೆಚ್ಚಿರುವಂತ ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರ ಹೆಚ್ಚಿರುವಂತ ಸಬ್ಸಿಗೆ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಅರಿಶಿನ ಹಾಕಿ ಇದರ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಬಾಡಿಸ್ಕೊಂಡು ನಂತರ ಇದಕ್ಕೆ ರುಬ್ಬಿಟ್ಕೊಂಡಿರುವಂತ ಕಾಯಿ ಮಿಶ್ರಣನ ಹಾಕಿ ಚೆನ್ನಾಗಿ ಬಾಡಿಸ್ಕೊಂಡು ಕೊನೆಯದಾಗಿ ಇದಕ್ಕೆ ನಿಂಬೆಹಣ್ಣಿನ ರಸ ಹಾಕಿ ಮಿಕ್ಸ್ ಮಾಡ್ಕೊಂಡ್ರೆ ಸಬ್ಸಿಗೆ ಸೊಪ್ಪಿನ ಮಸಾಲಾ ಚಿತ್ರಾನ್ನ ಗೊಜ್ಜು ತಯಾರಾಗುತ್ತೆ. ಇದನ್ನ ಮಾಡಿರುವಂತ ಬಿಸಿ ಬಿಸಿ ಅನ್ನದ ಮೇಲೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಅದ್ಭುತ ರುಚಿಕರವಾದಂತ ಮತ್ತು ಆರೋಗ್ಯಕರವಾದಂತ ಸಬ್ಸಿಗೆ ಸೊಪ್ಪಿನ ಮಸಾಲಾ ಚಿತ್ರಾನ್ನ ತಯಾರಾಗುತ್ತೆ. ಇದನ್ನ ಬಿಸಿ ಬಿಸಿ ಇರಬೇಕಾದ್ರೆ ಚಟ್ನಿ ಜೊತೆ ಸವಿಯೋದಕ್ಕೆ ತುಂಬಾನೇ ರುಚಿಕರವಾಗಿರುತ್ತೆ. ಟ್ರೈ ಮಾಡಿ ನೋಡಿ.